ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮ್ಯಾಜಿಕ್ ಮಾಸ್ಟರ್ನ ಮದ್ವೆ ಆಗೋ ಅಂತ ನಾನೇ ಅಮ್ಮಂಗೆ ಹೇಳ್ಬಿಡ್ಲಾ? ಅಮ್ಮ ಕೋಪ ಮಾಡ್ಕೊಂಡ್ರೆ? ಯಾಕೆ ಯಾವಾಗ್ಲೂ ವಟ ವಟ ಅಂತಿದ್ದೆ, ಇವತ್ ಸೈಲೆಂಟ್ ಆಗಿದ್ಯಾ? ಏನೋ ಯೋಚನೆ ಮಾಡ್ತಿದ್ದ ಅಮ್ಮ. ಹಾ, ನಿನಗೇನಮ್ಮ ಯೋಚನೆ? ಅದೇ ನನಗ್ ಪಪ್ಪ ಬೇಕು ಅಂತಿದ್ನಲ್ಲ. ಹಾ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ. ಡೋಂಟ್ ವರಿ, ನಾನು ತೇಜು ಪಪ್ಪನ್ ಜೊತೆ ಮಾತಾಡಿದ್ದೀನಿ. ಯಾವ ವಿಷಯದ ಬಗ್ಗೆ ಅಮ್ಮ? ಅದೇ ನಿನಗೆ ಪಪ್ಪ ಬೇಕು ಅಂತ ಕೇಳ್ತಿದ್ಯಲ್ಲ, ಆ ವಿಷಯದ ಬಗ್ಗೆ. ನಾನು ತೇಜು ಪಪ್ಪನ ಜೊತೆ ಸೆಪರೇಟ್ ಆಗಿ ಮಾತಾಡ್ಬೇಕು. ಸರಿ, ಇವಾಗ ಮನೆಗೆ ಹೋಗೋಣ, ಪುರೋಹಿತರು ಬರ್ತಾರೆ, ಆಮೇಲೆ ಮಾತಾಡೋಣ, ಸರಿನಾ? ಬಾ. ಅಯ್ಯೋ, ಈಗ ಏನ್ ಮಾಡೋದು? ಅಯ್ಯೋ ದೇವ್ರೆ. ಗೀತೋ ನಿನ್ನ ದೇವ್ರು ನಾನು ಇಲ್ಲೇ ಇದ್ದೀನಿ, ಪಾದ ಪೂಜೆ ಮಾಡ್ಕೊ. ನಿಮ್ ಯೋಗ್ಯತೆಗೆ ಅದೊಂದ್ ಬೇರೆ. ಏನ್ರಿ ನಾ ಅದಕ್ಕೆ ಸುಳ್ಳು ಹೇಳ್ತೀಯಾ? ಏನ್ರಿ ನಾನೇ ಸುಳ್ಳು ಹೇಳ್ದೆ ಅಂದ್ರೆ ನೀವ್ ನನ್ ಮೇಲೆ ಅನುಮಾನ ಪಡ್ಕೊಂಡು ಫಾಲೋ ಮಾಡ್ಕೊಂಡ್ ಬಂದ್ರಾ? ಪಾರ್ಕಲ್ಲಿ ಹೋಗ ಬರೋರ್ನೆಲ್ಲ ಗಂಡಸ್ರನ್ನೆಲ್ಲ ಕೆಕ್ಕರ್ಸ್ಕೊಂಡು ನೋಡ್ತಿದ್ದೆ. ಇವತ್ತು ಮನೆಯವ್ರ ಜೊತೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲಿ ಬಂದಿದ್ಯಾ? ಅನುಮಾನ ಬರ್ದೇ ಇರುತ್ತಾ? ರೀ, ನಾನು ಮನೆಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ, ಮನೆಯವ್ರಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದು. ನಾನ್ ಬೇರೆ ದೇವಸ್ಥಾನಕ್ಕೆ ಹೋಗ್ತೀನಿ. ಬೇರೆ ದೇವಸ್ಥಾನಕ್ಕ? ಊರಿ, ಇದು ತುಂಬಾ ಪವರ್ಫುಲ್ ದೇವಸ್ಥಾನ ಅಂತೆ, ಅದಕ್ಕೆ ಹೋಗ್ತಾ ಇದೀನಿ. ಸುಳ್ಳು ಹೇಳ್ಬೇಡ ಗೀತಾ. ಅಯ್ಯೋ ರೀ, ನಾನ್ ಯಾಕೆ ಸುಳ್ಳು ಹೇಳಿ? ನಿಮ್ಮ ಮೇಲೆ ಆಣೆ ರೀ. ಅಯ್ಯೋ ಅಯ್ಯೋ ರೀ, ಹೇರ್ ಸ್ಟೈಲ್ ಹಾಳಾಗುತ್ತೆ, ಬಾಂಡ್ ಹೇರ್ ಸ್ಟೈಲ್. ನಿಮ್ಗೆ ಅದೊಂದೇ ಬಾಕಿ ಇದ್ದಿದ್ದು. ಏಯ್ ಗೀತಾ, ನನ್ ಮೇಲೆ ಯಾಕೆ ಆಡಿ ಮಾಡ್ತೀಯಾ? ನಾನ್ ಬಿಟ್ಟೋಗ್ಬಿಟ್ರೆ ನಿನ್ ಬಾಯ್ ಫ್ರೆಂಡ್ ಜೊತೆ ಸೆಟ್ಲ್ ಆಗ್ಬೋದು ಅಂತ ಸ್ಕೆಚ್ಚಾ? ಅದೇನು ಅಂತ ಮಾತಾಡ್ತಿರ್ರಿ? ಅವತ್ತೇ ಹೇಳಿದ್ರಿ ಈ ತರ ಮಾತಾಡ್ಬಿಡಿ ಅಂತ. ನಿಮ್ಗೆ ನಾಚಿಕೆ ಆಗಲ್ವಾ? ನಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಅಂತ ಎಷ್ಟೆಲ್ಲ ಹೇಳೋದ್ ನಿಮ್ಗೆ? ಹೌದಾ, ಸರಿ. ಹೆಂಗೂ ಇಲ್ಲಿವರೆಗೂ ಬಂದಿದ್ದೀನಿ, ಬರ್ಬೇಕು, ಬರ್ತೀನಿ, ನಾನು ಬರ್ತೀನಿ. ನೀವ್ ಯಾಕೆ? ನಾನು ಬರ್ಬೇಕು ಅಷ್ಟೇ, ಬರ್ತೀನಿ. ಅಯ್ಯೋ, ಈಗ ಏನ್ ಮಾಡೋದು? ಅಯ್ಯೋ ರೀ, ತಲೆ ತಿರುಗ್ತಿದೆ. ಅದೇ ರೀ, ಈ ಬಿಸಿಲಲ್ಲಿ 100 ಮೀಟರ್ ನಡ್ಕೊ ಬಂದಲ್ಲ. ಅಯ್ಯೋ ರೀ, ಬೈಲಿ ಬೈಲಿ, ಗಂಟು ಕೆಲಸ ಮಾಡಿ ಬೈಲಿ. ಅಯ್ಯೋ ಬೈಲಿ. ಅಯ್ಯೋ ರೀ, ಅಯ್ಯೋ ಕುತ್ಕೊಳಕ್ ಆಗಲ್ಲ ರೀ. ಅಯ್ಯಪ್ಪ, ಸುದ್ದಿ ಸೋಫಾ ತರ ಇದೆ, ಬಿಡಿರಿ. ಅಯ್ಯ, ಈರೇ, ಒಂದು ನಿಮಿಷ ನೀರು ತರ್ತೀನಿ. ರೀ, ಸರಿ ರೀ. ಈ ಗಂಡ ದಂಡ ಪಿಂಡ. ಗೀತಾ, ಗೀತಾ, ಅಯ್ಯೋ, ಮತ್ತೆ ಯಾಮಾರ್ಸೋಬಿಟ್ಲ. ಈಗ ಎಲ್ಲಿ ಅಂತ ಹೇಳಿ ನೋಡ್ಕೋದು. ನೀರು ತಂದಿದ್ದು ಎಷ್ಟಾಯ್ತಲ್ಲ. ಬೇಕಾಗತ್ತೆ. ಮೇಡಮ್, ಮೇಡಮ್. ಏನಾತು? ಯಾಕೆ ಈ ರೀತಿ ಹೊಯ್ಕೊಳಕತ್ತಿ? ಮೇಡಮ್, ನಾನು ಹೇಳೋ ವಿಷಯ ಕೇಳಿದ್ರೆ ನಿಮ್ ಎದೆನೇ ಹೊಡೆದೋಗುತ್ತೆ. ನಂಗಂತೂ ಕೇಳಿಸಷ್ಣ ತಲೆನೋವು, BP, ತಲೆ ಸುತ್ತು ಎಲ್ಲ ಒಟ್ಟಿಗೆ ಬಂದ್ಬಿಡ್ತು. ಸುಮ್ನೆ ಬಡ್ಕೋಬೇಡ. ಏನಾಯ್ತು ಅಂತ ಮೊದ್ಲು ವಿಷಯ ಹೇಳ. ಅದು ವಿಕ್ರಾಂತ ಪಲ್ಲವಿ ಮದ್ವೆ ಆಗ್ತಿದ್ದಾರೆ. ಅದು ಹಳೆ ವಿಷಯ, ಹೊಸ್ತು ಏನಾದ್ರೂ ಇದ್ರೆ ಹೇಳ. ಅಯ್ಯೋ ಮೇಡಮ್, ಅದ್ ಹಳೆ ವಿಷಯನೇ, ಅದ್ರ ಜೊತೆ ಹೊಸ್ತು ಸೇರ್ಕೊಂಡಿದೆ. ಇಷ್ಟ ದಿವಸ ಮನೆಯವರೆಲ್ಲ ಅವ್ರಿಬ್ರು ಮದ್ವೆ ಆಗ್ಬೇಕು ಅಂತ ಹೇಳ್ತಿದ್ರು. ಇವ್ರಿಬ್ರು ಯಾವತ್ತೂ ಒಪ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಒಬ್ರಿಗೊಬ್ರು ಮದ್ವೆ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಾಳೆ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಮುಹೂರ್ತ ಕೇಳ್ಕೊ ಬರ್ತೀನಿ ಅಂತ ಅಂದ್ರು. ಅವ್ರಿಬ್ರು ಮದ್ವೆ ಆಗ್ಬಿಡ್ತಾರ ಮೇಡಮ್. ನಾನ್ ಹಿಂಗ್ ಬಾಯಿ ಬಡ್ಕಂತಿದ್ರೆ ಯಾಕೆ? ಈ ಅಮ್ಮ ಸರ್ಕ್ಯಾಸ್ಟಿಕ್ ಆಗಿ ಸ್ಮೈಲ್ ಕೊಡ್ತಿದ್ದಾಳೆ. ಆಗ್ಲಿ ಆಗ್ಲಿ. ಅಯ್ಯೋ, ಇದೇನ್ ಮೇಡಮ್ ಆಗ್ಲಿ ಆಗ್ಲಿ ಅಂತ ಹೇಳ್ತಿದ್ದೀರಾ? ಅವಳು ಮದ್ವೆ ಆದ್ರೆ ಅವಳು ನೆಮ್ಮದಿಯಾಗಿರ್ತಾಳೆ, ಗಂಡ ಮನೆ ಮಕ್ಳು ಅಂತೂ ಸೆಟ್ಲ್ ಆಗ್ಬಿಡ್ತಾಳೆ.
ಅವಳು ಆಲ್ರೆಡಿ ಕೈ ತುಂಬಾ ಸಂಬಳ ತರ್ತಿದ್ದಾಳೆ.